ಹಾಯ್ ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಗವರ್ನಮೆಂಟ್ ಜಾಬ್ಸ್ ಕೇಸ್ ಸೌಂಡ್ ಆನ್ ಯೂಟ್ಯೂಬ್ ಚಾನಲ್. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡತ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಅದೇ ರೀತಿಯಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಕಾಲೇಜ್ ಗ್ರೂಪ್ ಜಾಬ್ ಅಪ್ಡೇಟ್ ಗ್ರೂಪ್ಗೆ ಶೇರ್ ಮಾಡ್ರಿ. ಹಾಗಂತಂದ್ರೆ ಇವತ್ತಿನ ನ್ಯೂಸ್ ಪೇಪರ್ ನಲ್ಲಿ ಬಂದಿರತಕ್ಕಂಥ 12,000 ಹೊಸ ಉದ್ಯೋಗಗಳ ನೇಮಕಾತಿಗೆ ಎಲ್ಲಂತಂದ್ರೆ ಸ್ನೇಹಿತರೆ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಏನಾಗ್ತದೆ ಸ್ನೇಹಿತರೆ, ಇನ್ನು ಮುಂದಿನ ದಿನದಲ್ಲಿ 12,000 ಹುದ್ದೆಗಳ ನೇಮಕಾತಿ ಆಗುವ ಸಾಧ್ಯತೆ ಇದೆ ಅಂತ ಯಾರು ಹೇಳಿದಾರೆ, ಬ್ಯಾಂಕಿನ ಮುಖ್ಯಸ್ಥರಾಗಿರ್ತಕ್ಕಂಥವ್ರು ಹೇಳಿದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋ ಮುಖಾಂತರ, ಇದು ಲೈವ್ ಮುಖಾಂತರ ತಿಳ್ಕೊಳ್ಳೋಣ ಸ್ನೇಹಿತರ. ಬಂದ್ರೆ ಸ್ಟಾರ್ಟ್ ಮಾಡೋಣ. ಎಷ್ಟು ಹುದ್ದೆಗಳಂತಾರೆ 12,000 ಉದ್ಯೋಗಗಳು. 12,000 ಉದ್ಯೋಗಗಳ ಸ್ನೇಹಿತರ, 12,000 ಹುದ್ದೆಗಳ ನೇಮಕಾತಿ SBI ನಿರ್ಧಾರ ಮಾಡಿದೆ. ನೋಡ್ಕೊಡ್ರಿ ಸ್ನೇಹಿತರ, ಅವರು ಕ್ಲಿಯರ್ ಆಗಿ ಪ್ರಜಾವಾಣಿ ಅವರು ಹೇಳಿದ್ದಾರೆ. ಎಲ್ಲಂತಂದ್ರೆ ಸ್ನೇಹಿತರ, ಮುಂಬೈ ಬ್ರಾಂಚ್ನಲ್ಲಿ ಸ್ನೇಹಿತರ ಸರ್ಕಾರಿ ಸಂಸ್ಥೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 2024 ಮತ್ತು 25ನೇ 2024 ಮತ್ತು 25ನೇ ಎಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಸ್ನೇಹಿತರೆ. 2024-25ನೇ ಆರ್ಥಿಕ 2024-25ನೇ ಆರ್ಥಿಕ ವರ್ಷದಲ್ಲಿ ಹೊಸದಾಗಿ ಸುಮಾರು 12,000 ಉದ್ಯೋಗಿಗಳು ಸ್ನೇಹಿತರೆ. ಎಷ್ಟು ಅಂತಂದ್ರೆ ಸ್ನೇಹಿತರೆ 12,000 ಉದ್ಯೋಗಗಳು ನೇಮಕಾತಿ ಆಗುವ ಸಾಧ್ಯತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಸ್ನೇಹಿತರೆ. ಈ ಬಾಕ್ಸ್ ತೋರಿಸ್ತಾ ನೋಡಿ ಸ್ನೇಹಿತರೆ, 12,000 ಉದ್ಯೋಗಗಳು. ಈ ಉದ್ಯೋಗಗಳು ಯಾರ್ಯಾರಿಗೆ ಸಂಬಂಧಪಟ್ಟವಂತ ಸ್ವಲ್ಪ ನೋಡ್ಕೊಡ್ರಿ. ಹೆಚ್ಚಿನಾಗಿ ಶೇಕಡ 85% ಯಾರಿಗಂತಂದ್ರೆ ಇಂಜಿನಿಯರ್ ಪದವಿ ಯಾರ್ಯಾರು ಇಂಜಿನಿಯರಿಂಗ್ ಮಾಡಿದ್ದಾರೆ ನೋಡ್ರಿ ಅವ್ರಿಗೆ ಸಂಬಂಧಪಟ್ಟಿದಾವ. ಇಲ್ಲಿ ಕೊಟ್ಟಿದ್ದಾರೆ, ಕ್ಲಿಯರ್ ಆಗಿ ಓದ್ಕೊಡ್ರಿ. ಇದರ ಲಿಂಕ್ ನ ನಮ್ಮ ಟೆಲಿಗ್ರಾಮ್ ನಲ್ಲಿ ಹಾಕಿರ್ತೀವಿ ಮತ್ತು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಹಾಕಿರ್ತೀವಿ. ಅದ್ರಲ್ಲಿ ನೀವು ಸರಿಯಾಗಿ ಓದ್ಕೊಂಡು ಅಪ್ಲೈ ಮಾಡಕ್ ಸಾಧ್ಯ ಆಗಿರ್ಬೇಕಾಗ್ತದೆ. ಇನ್ನು ಮುಂದೆ ಪ್ರತಿದಿನ ಇದೇ ರೀತಿಯಾಗಿ ಮುಂದೆ ಬರ್ತಕ್ಕಂಥ ಜಾಬ್ ಅಪ್ಡೇಟ್ ಆಗಿರ್ಬೋದು, ಆನ್ಸರ್ ಆಗಿರ್ಬೋದು, ಪ್ರತಿ ಒಂದು ಜಾಬ್ ಅಪ್ಡೇಟ್ ಉದ್ಯೋಗದ ಎಲ್ಲ ಸಹ ನಾವು ಈ ಯೂಟ್ಯೂಬ್ ಚಾನಲ್ ದೊರೆತ ಸ್ನೇಹಿತರೆ, ಯೂಟ್ಯೂಬ್ ಚಾನಲ್. ಅದರಿಂದ ಯಾರು ಮೊದಲ ಬಾರಿಗೆ ಬಂದರೆ ಏನ್ ಮಾಡ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ, ನಿಮ್ಮ ಸ್ನೇಹಿತರು ಶೇರ್ ಮಾಡ್ರಿ. ಓಕೆ ಸ್ನೇಹಿತರೆ, ನೋಡೋಣ ಮತ್ತೆ ಏನೇನು ಕೊಟ್ಟಿದ್ದಾರೆ ಇಲ್ಲಿ ಸ್ನೇಹಿತರೆ. ಎಷ್ಟು ಅಂತ 12,000ಕ್ಕೆ ಅಧಿಕ ಹುದ್ದೆಗಳು ಇಲ್ಲಿ ಕೊಟ್ಟಿದ್ದಾರೆ. 3,000ಕ್ಕೆ ಹೆಚ್ಚು ಪ್ರೊಬೇಷನರ್ ಅಧಿಕಾರಿ ಮತ್ತು 8,000ಕ್ಕೆ ಹೆಚ್ಚು ಸಹಾಯಕ ಅಧಿಕಾರಿಗಳು ನೇಮಕ ಮಾಡಿಕೊಳ್ಳಲು ನಡೀತದೆ ಅಂತ ಬ್ಯಾಂಕ್ ಅಧಿಕಾರಿಗಳಾದ ದಿನೇಶ್ ಕುಮಾರ್ ಅವರು ಹೇಳಿದ್ದಾರೆ ಅಂತ ನೋಡ್ರಿ. ದಿನೇಶ್ ಕುಮಾರ್ ಅವರು ತಿಳಿಸಿದ್ದಾರೆ. ಹೊಸ ಉದ್ಯೋಗಿಗಳು ಬ್ಯಾಂಕಿಂಗ್ ವ್ಯವಸ್ಥೆಯ ಕುರಿತು ನಾವು ಓದ್ತಿ ನೋಡ್ಕೊಡ್ರಿ. ತರಬೇತಿ ನೀಡಿದ ಬಳಿಕ ಬ್ಯಾಂಕ್ನ ವಿವಿಧ ಸ್ತರಗಳಲ್ಲಿ ಕೆಲಸಕ್ಕೆ ನಿಯೋಜಿಸಲಾಗುತ್ತದೆ. ನೇಮಕವಾಗುವ ಇಂಜಿನಿಯರ್ಗಳಿಗೆ ನೀಡುವ ಹುದ್ದೆಗಳ ಹೆಸರನ್ನು ಯಾವುದೇ ಪಕ್ಷಪಾತ ಅನುಸರಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಅದೇ ರೀತಿಯಾಗಿ ನೋಡ್ಕೊಡ್ರಿ ಸ್ನೇಹಿತರೆ, ಇದನ್ನು ಓದೋಣ ಸ್ವಲ್ಪ ಏನೇನಿದೆ ಅಂತ. ಇದರಲ್ಲಿ ಏನೇನಿದೆ ಅಂತ ನೋಡ್ಕೊಡ್ರಿ. ಇದರಲ್ಲಿ ಈ ಕಾಲಮ್ ನಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಕುರಿತು ಇಂಜಿನಿಯರ್ಗಳಿಗೆ ಪರಿಚಯಿಸುವ ಜೊತೆಗೆ ಅವರ ಸಾಮರ್ಥ್ಯದ ಆಧಾರದ ಮೇಲೆ ಬ್ಯಾಂಕ್ನ ವ್ಯವಹಾರ ಹಾಗೂ ಮಾಹಿತಿ ತಂತ್ರಜ್ಞಾನ ಕೆಲಸ. ಇದು ಬ್ಯಾಂಕ್ನಲ್ಲಿ ಮಾಹಿತಿ ತಂತ್ರಜ್ಞಾನ ವ್ಯವಸ್ಥೆ ಬಲವರ್ಧನೆ ಸಹಕಾರಗಳು ಎಂದು PTI ಸುದ್ದಿಯನ್ನು ಹೊರಡಿಸಿದ್ದಾರೆ. ಇನ್ನು ನೆಕ್ಸ್ಟ್ ಇದು ನೋಡ್ಕೊಂಡು, ದೇಶದಲ್ಲಿ ಪ್ರತಿ ವರ್ಷ ಇಂಜಿನಿಯರಿಂಗ್ ಕಾಲೇಜುಗಳಿಂದ ಹೊರಬರುತ್ತಿರುವ ಪದವೀಧರ ಸಂಖ್ಯೆ ಹೆಚ್ಚಿದೆ. ಆದರೆ ಅದಕ್ಕೆ ತಕ್ಕಂತೆ IT ವಲಯದಲ್ಲಿ ಹೊಸದಾಗಿ ನೇಮಕಾತಿ ನಡೆಯುತ್ತೆ. ಅವರು ಹೇಳ್ಕೊಂಡಿದ್ದಾರೆ ನೇಮಕಾತಿ ನಡೆಯುತ್ತಿಲ್ಲ. ಇಂಥ ಸದ್ಯದ ಸ್ಥಿತಿಯಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯು ಈ ಪದವೀಧರ ಪಾಲಿಗೆ ಪ್ರಧಾನವಾಗಲಿದೆ ಎಂದು ತಜ್ಞರು ಹೇಳಿದ್ದಾರೆ. ಸ್ನೇಹಿತರು ನೋಡ್ರಿ, 12,000 ಅಂದ್ರೆ ಅಗದಿ ದೊಡ್ಡ ಜಾಬ್ ಅಪ್ಡೇಟ್ ಸ್ನೇಹಿತರು. 12,000 ಅಂದ್ರೆ ಅಷ್ಟೇ ಇಲ್ಲ ಸ್ನೇಹಿತರು. ಇನ್ನು ಈಗಿರುತ್ತೆ ಅಧ್ಯಯನ ಶುರು ಮಾಡ್ಕೊಡ್ರಿ. ತಂತ್ರಜ್ಞಾನ ಬಹುಮುಖ್ಯವಾಗಿದೆ. ಯಾರೊಬ್ಬರು ಇದನ್ನು ನಿರ್ಲಕ್ಷಿಸಿಲ್ಲ. ಭಾರತೀಯ ರಿಸರ್ವ್ ಬ್ಯಾಂಕ್ ಕೂಡ ನಿಯಮಿತವಾಗಿ ತಂತ್ರಜ್ಞಾನ ಹೊತ್ತ ಕುರಿತು ನಿಯಮಿತವಾಗಿ ಬ್ಯಾಂಕ್ಗಳು ನೀಡುತ್ತದೆ ಎಂದು ಹೇಳಿದ್ದಾರೆ. ನಮ್ಮ ಸ್ನೇಹಿತರೆ 12,000 ಹುದ್ದೆಗಳಿದಾವೆ. 12,000 ಹುದ್ದೆಗಳು. 12,000 ಅಂದ್ರೆ ಕಡೆ ಅಷ್ಟಲ್ಲ, ಕಂಡಬಡಿ ಹುದ್ದೆಗಳು 12,000 ಕಂಡಬಡಿ ಹುದ್ದೆಗಳು ಸ್ನೇಹಿತರೆ. ನಮ್ಮ ಕರ್ನಾಟಕಕ್ಕೆ ಎಷ್ಟು ಬರ್ತಾವ ನೋಡು, ಕನ್ನಡದಲ್ಲಿ ಎಕ್ಸಾಮ್ ಇರುತ್ತೋ ಇಲ್ಲ. ಅದಾದ ನಂತರ ನೋಟಿಫಿಕೇಶನ್ ಬಂತ ಮತ್ತೆ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಎಲ್ಲರಿಗೂ ಬಾಯ್. ಇದೇ ರೀತಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ನಿಮ್ಮ ಸ್ನೇಹಿತರು ಶೇರ್ ಮಾಡ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಬೇರೆ ಎಲ್ಲರೂ ಬಾಯ್.